ಸೊ ಫಸ್ಟ್ ಇಲ್ಲಿ ನೀವು ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಲಾಗಿನ್ ಮಾಡ್ಕೋಬೇಕು, ಸೈನ್ ಇನ್ ಮಾಡ್ಕೋಬೇಕು. ಸೈನ್ ಇನ್ ಮಾಡಿದ ಮೇಲೆ ನಿಮಗೊಂದು ಪೇಜ್ ಸಿಗುತ್ತೆ. ಮೇಲ್ಗಡೆನೇ ಒಂದು ನೋಟಿಫಿಕೇಶನ್ ಇರುತ್ತೆ ಸ್ನೇಹಿತರೆ, ಮ್ಯಾನೇಜ್ ಟ್ಯಾಕ್ಸ್ ಇನ್ಫಾರ್ಮೇಷನ್. ಇಲ್ಲಿ ನೋಡಿ ಮೇಲ್ಗಡೆ ಇದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟ್ಯಾಕ್ಸ್ ಫಾರ್ಮನ್ನು ತುಂಬಬಹುದು. ಇಲ್ಲಾಂದರೆ ಪೇಮೆಂಟ್ ಇನ್ಫಾರ್ಮೇಷನಲ್ಲಿಯೂ ಹೋಗಿ ಅಲ್ಲಿ ನಿಮ್ಮ ಚಾನಲ್ ಮೇಲೆ ಹೋಗಿ ಪೇಮೆಂಟ್ ಇನ್ಫಾರ್ಮೇಷನ್ನಲ್ಲಿ ಹೋಗಿ ಟ್ಯಾಕ್ಸ್ ಇನ್ಫಾರ್ಮೇಷನ್, US ಟ್ಯಾಕ್ಸ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಬನ್ನಿ, ಆ್ಯಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಇದು ನೋಡಿ ಆ್ಯಡ್ ಟ್ಯಾಕ್ಸ್ ಫಾರ್ಮ್ ಇನ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಂದು ಸ್ಟಾರ್ಟ್ ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಈ ಸ್ಟಾರ್ಟ್ ಫಾರ್ಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಮಾಡಲಿಕ್ಕೆ ಕೇಳುತ್ತೆ. ಇನ್ನೊಮ್ಮೆ ನಿಮ್ಮ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮಾಡಿ. ಪಾಸ್ವರ್ಡ್ ಸರಿಯಾಗಿ ಹಾಕಬೇಕು. ಪಾಸ್ವರ್ಡ್ ಸರಿ ಹಾಕಲಿಲ್ಲ ಅಂದರೆ ಈ ರೀತಿ ಬರುತ್ತೆ. ಒಂದು ಸ್ವಲ್ಪ ಪಾಸ್ವರ್ಡ್ ಸರಿ ಹಾಕಿ ನೆಕ್ಸ್ಟ್ ಮಾಡಿ, ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ಫಾರ್ಮ್ ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸೊ ಈ ರೀತಿ ಒಂದು ಫಾರ್ಮ್ ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್. ಸೊ ವಾಟ್ ಟೈಪ್ ಆಫ್ ಅಕೌಂಟ್ ಈಸ್ ಅಂತ ಕೇಳುತ್ತೆ. ಇಲ್ಲಿ ಇಂಡಿವಿಜುವಲ್ ಹಾಕಬೇಕು, ಇಂಡಿವಿಜುವಲ್ ಇರುತ್ತೆ. ಸೊ ಇಲ್ಲಿ ಆರ್ ಯು ಸಿಟಿಜನ್ ಆರ್ ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ ಅಂತ ಇರುತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿ. ಆಮೇಲೆ ಒಂದು ಸೆಲೆಕ್ಟ್, ಇಲ್ಲಿ ನೋಡಿ ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಅಂತ ಬರುತ್ತೆ. W8BN ಫಾರ್ಮ್ ಇದೆ, ಇದ್ರ ಮೇಲೆ ಚೆಕ್ ಮಾರ್ಕ್ ಮಾಡಿ ಸ್ಟಾರ್ಟ್ W8BN ಫಾರ್ಮ್ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಫಾರ್ಮ್ ತುಂಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗಲಿಕ್ಕೆ. ಇದು ನಿಮಗೂ ಕೂಡ ಆಗ್ಬೋದು. ಒಂದು ಸ್ವಲ್ಪ ನೆಟ್ನು ಸ್ಲೋ ಇತ್ತು ಅಂದರೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಟ್ಯಾಕ್ಸ್ ಐಡೆಂಟಿಟಿ ಇಲ್ಲಿ ಬಂದುಬಿಡುತ್ತೆ ನೋಡಿ, ಹೆಸರು ಬಂತು. ಹೆಸರಾದಮೇಲೆ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ನಮ್ಮ ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಫಾರೆನ್ ಟಿನ್ ಅಂತ ಇದೆ ನೋಡಿ. ಫಾರೆನ್ ಟಿನ್ನಲ್ಲಿ ನೀವು ಪ್ಯಾನ್ ಕಾರ್ಡ್ ಹಾಕಬೇಕು ಸ್ನೇಹಿತರೆ. ಪ್ಯಾನ್ ಕಾರ್ಡ್ ನಂಬರ್ ಇರುತ್ತಲ್ಲ, ಅದು ಇಲ್ಲಿ ತಂದು ಪೇಸ್ಟ್ ಮಾಡಿ, ಕರೆಕ್ಟಾಗಿ ಬರ್ಕೊಂಡು ಬಂದು ಪೇಸ್ಟ್ ಮಾಡಿ ನೆಕ್ಸ್ಟ್ ಮಾಡಿ. ಸೊ ಇಲ್ಲಿ ಈಗ ಪರ್ಮನೆಂಟ್ ಅಡ್ರೆಸ್, ರೆಸಿಡೆನ್ಸ್ ಅಡ್ರೆಸ್ ಕೇಳುತ್ತೆ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಪೋಸ್ಟಲ್ ಅಡ್ರೆಸ್ ಈ ಸೇಮ್ ಪರ್ಮನೆಂಟ್ ರೆಸಿಡೆಂಟ್ ಅಡ್ರೆಸ್ನೂ ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ ಮೇಲಿಂಗ್ ಅಡ್ರೆಸ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಅಪ್ಡೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಆರ್ ಯು ಕ್ಲೇಮಿಂಗ್ ರಿಡ್ಯೂಸ್ ರೇಟ್ ಆಫ್ ವಿತ್ ಹೋಲ್ಡಿಂಗ್ ಅಂತ ಇದೆ, ಎಸ್ ಅಂತ ಮಾಡಿ. ಆಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಮಾಡಿ ಕಂಟ್ರಿ ಸೆಲೆಕ್ಟ್ ಮಾಡಿ. ಕಂಟ್ರಿ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ನಿಮ್ಗೆ ಬೇರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ವಿಸ್ನಲ್ಲಿ ಆರ್ಟಿಕಲ್ 7 ಸೆಲೆಕ್ಟ್ ಮಾಡಿ. ಆಮೇಲೆ ಹೋಲ್ಡಿಂಗ್ನಲ್ಲಿ 0. ಆಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮೋಷನ್ ಇದೆ, ಮೋಷನ್ ಪಿಕ್ಚರ್ಸ್ ಆ್ಯಂಡ್ TV. ಸೊ ಇಲ್ಲಿ ಆರ್ಟಿಕಲ್ 12 ಮಾಡಬೇಕು. ವಿತ್ ಹೋಲ್ಡಿಂಗ್ನಲ್ಲಿ 15% ರಿಡ್ಯೂಸ್ ಮಾಡಬೇಕು. ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆರ್ಟಿಕಲ್ 12 ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಹೋಲ್ಡಿಂಗ್ನಲ್ಲಿ 15% ಮಾಡಿ. ಇಲ್ಲಿ ಕೆಳಗಡೆ ಚೆಕ್ ಮಾರ್ಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ. ಸೊ ನೆಕ್ಸ್ಟ್ ಮಾಡಿದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಎಲ್ಲ ಸರಿಯಾಗಿ ನೋಡ್ಕೊಂಡು ಮಾಡಿ ಸ್ನೇಹಿತರೆ, ಕರೆಕ್ಟಾಗಿ ನೀಟಾಗಿ ಫಿಲ್ ಮಾಡಿ. ಇಮ್ಮಿಡಿಯೇಟ್ ನಿಮಗೆ ಇದು ಸೆಲೆಕ್ಟಾಗಿ ಸಿಗುತ್ತೆ. ಇಲ್ಲಿ ಆ್ಯಕ್ಟಿವಿಟೀಸ್ ಏನಾದರೂ US ಮಾಡ್ತಿದ್ರೆ ಎಸ್ ಮಾಡಬೇಕು, ಇಲ್ಲಾಂದರೆ ನೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿ. ಇನ್ನು ಇಲ್ಲಿ ಐ ಎಕ್ಸೆಪ್ಟ್ ದ ಪೇಪರ್ಲೆಸ್ ಇದೆ. ಸೊ ಡಿಜಿಟಲ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ ನಮಗೆ. ಸೊ ಇಲ್ಲಿ ಇದಿಷ್ಟು ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ. ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ ನೋಡಿ ಪ್ರಿವ್ಯೂ ತೋರಿಸ್ತಾ ಇರುತ್ತೆ. ಯುವರ್ ಟ್ಯಾಕ್ಸ್ ಫಾರ್ಮ್ಸ್ ಅಂತ ಇಲ್ಲಿದೆ, ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಮಾಡಿ ನೆಕ್ಸ್ಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಸರ್ಟಿಫೈ ಆ್ಯಂಡ್ ಸೈನ್ ಇದೆ, ಅಂಡರ್ ಪೆನಾಲ್ಟೀಸ್ ಅದೇ, ಚೆಕ್ ಮಾರ್ಕ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಚೆಕ್ ಮಾರ್ಕ್ ಮಾಡಬೇಕು, ಇದರ ಮೇಲೆ ಮಾಡಿ. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್, ನೀವು ಯಾವಾಗ ಪ್ಯಾನ್ ಕಾರ್ಡ್ ಮಾಡಿಸಿದ್ದೀರಾ ಆ ಇಯರ್ ಇಲ್ಲಿ ಸಬ್ಮಿಟ್ ಮಾಡಬೇಕು. ಚೇಂಜ್ ಮಾಡಿದರೆ ಆ ಇಯರ್, ಯಾವ ಇಯರಲ್ಲಿ ನೀವು ಚೇಂಜ್ ಮಾಡಿದ್ದೀರಾ ಆ ಇಯರ್ ಕೂಡ ಇಲ್ಲಿ ಹಾಕ್ಬೋದು. ಏನು ಚೇಂಜ್ ಮಾಡಿಲ್ಲ ಅಂದರೆ ಯಾವ ಇಯರಲ್ಲಿ 2016ವರೆಗೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮಾಡಿ ಇಲ್ಲಿ ಎಸ್ ಐ ಆಮ್ ದ ಬೆನಿಫಿಷಿಯಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಮಾರ್ಕ್ ಮೇಲೆ ಮಾಡಿ. ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಒಮ್ಮೊಮ್ಮೆ ಎರರ್ ಕೂಡ ಬರುತ್ತೆ, ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಡಾಕ್ಯುಮೆಂಟ್ಸ್ ಏನಾದರೂ ಕೇಳ್ತು ಅಂದರೆ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ
ಡಾಕ್ಯುಮೆಂಟ್ ಎಲ್ಲ ಸರಿ ಇತ್ತು ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಅಪ್ರೂವ್ ಆಗಿ ಬಂದ್ಬಿಡುತ್ತೆ ಇಮಿಡಿಯೇಟಾಗಿ. ಸೊ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಏನಾದ್ರು ಎರರ್ ಕಾಣ್ತಿತ್ತು ಅಂದರೆ ಎರರ್ ಚೆಕ್ ಮಾಡಿಕೊಂಡು ಮತ್ತೊಮ್ಮೆ ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಸರಿ ಇದ್ದರೆ ಅಪ್ರೂವ್ ಆಗಿ ಬರುತ್ತೆ. ನೋಡೋಣ ಏನಾಗುತ್ತೆ. ಸೊ ಇಮಿಡಿಯೇಟಾಗಿ ನನಗನ್ಸುತ್ತೆ ಅಪ್ರೂವ್ ಆಗಿ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಮ್ಯಾನೇಜ್ ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಬಂತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಟ್ಯಾಕ್ಸ್ ಫಾರ್ಮನ್ನು ಈಸಿಯಾಗಿ ಸಬ್ಮಿಟ್ ಮಾಡಿ ಆರಾಮಾಗಿ ಅಪ್ರೂವ್ ಮಾಡಿಕೊಂಡು ಮಾಡ್ಬೋದು ಸ್ನೇಹಿತರೆ.